ಕೇಳಿ ಕೇಳಿಗಳಲ್ಲಿ ಮಾರುವರಲ್ಲ, ದಾರದಿ ಕಟ್ಟಿಲ್ಲ ಮಾರುವ ಹೂವರಲ್ಲ. ಕೇಳಿ ಕೇಳಿಗಳಲ್ಲಿ ಮಾರುವರಲ್ಲ, ಭೂರಿ ಭಕುತಿ ಎಂಬ ಹಾರಿಯ ಬೆಲೆಗಿದ, ಭೂರಿ ಭಕುತಿ ಎಂಬ ಹಾರಿಯ ಬೆಲೆಗಿದ, ಮಾರೆಂದು ಬೇಡಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ. ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ವಂಗಿಸುವ, ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ವಂಗಿಸುವ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂಗ್ರಿಯ ಸಂಗತಿ ಮಂಗಳಕರವಾದ ಹೂಬೇಕೆ ಪರಿಮಳದ. ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂಗ್ರಿಯ ಸಂಗತಿ ಮಂಗಳಕರವಾದ ಹೂಬೇಕೆ ಪರಿಮಳದ. ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಿಮಳದ ಪರಿಮಳದ. ಷಣ್ಮುಖ ಪ್ರಿಯ ಷಣ್ಮುಖ ಅಲ್ವಾ ಸರ್? ಷಣ್ಮುಖ ಪ್ರಿಯ. ಇದೀಗ ನಮ್ಮ ಪುಟ್ಟ ಪುಟಾಣಿಗಳು ಪೂರ್ವಿ ಮತ್ತು ಪೂರ್ವಜ್ ಒಂದು ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಪುಟಾಣಿಗಳ ಗೀತೆಯೇ ಹೌದು. ಚಿನ್ನಾರಿ ಮುತ್ತದಲ್ಲಿ ಅಳವಡಿಸಿಕೊಂಡಿರುವಂತಹ ಗೀತೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರ ರಚನೆಯಲ್ಲಿದೆ. ರೆಕ್ಕೆ ಇದ್ದರೆ ಸಾಕೆ. ಹೌದು, ಇದು ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದಕ್ಕೊಂದು ತಳುಕು ಹಾಕಿಕೊಂಡಿರ್ತದೆ. ಕೇವಲ ಒಂದು ಇದ್ರೆ ಸಾಕಾಗೋದಿಲ್ಲ, ಅದಕ್ಕೆ ಪೂರಕವಾದಂತಹ ಮತ್ತೊಂದು ಮಗದೊಂದು ಇರಲೇಬೇಕು. ಅದೇ ನಮ್ಮ ಪ್ರಕೃತಿಯ ರೀತಿ ನೀತಿ. ಇದೀಗ ಅಂಥದ್ದೊಂದು ಗೀತೆಯನ್ನ ಪುಟಾಣಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬೇಯುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಜಿಗರಿಗೆ ಬೇಕು ಕಾಲು, ಗಾಳಿಯ ಮೇಲೆ ತಾನು ಜಿಗಿದು ಹಾರೋಕೆ. ರೆಕ್ಕೆ ಇದ್ದರೆ ಸಾಕೆ, ಕಾಲೊಂದಿದ್ದರೆ ಸಾಕೆ, ಹೂವೊಂದಿದ್ದರೆ ಸಾಕೆ, ಬ್ಯಾಡವೇ ಗಾಳಿ ನೀವೇ ಹೇಳಿ ಕಂಬ ಬೀರೋಕೆ. ಮುಖವೊಂದಿದ್ದರೆ ಸಾಕೆ, ತುಂಬಿದ ಕಾವ ಬ್ಯಾಡವೇ ಹೂವ ಜೇನ ಬೀರೋಕೆ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ನೀರೊಂದಿದ್ದರೆ ಸಾಕೆ, ಬ್ಯಾಡವೇ ಹಳ್ಳ ಬಲ್ಲವ ಬಲ್ಲ ತೊರೆಯು ಹರಿಯೋಕೆ. ಮೋಡ ಇದ್ದರೆ ಸಾಕೆ, ಬ್ಯಾಡವೇ ಭೂಮಿ ಹೇಳಿ ಸ್ವಾಮಿ ಮಳೆಯು ಸುರಿಯೋಕೆ.
ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ ಕಣ್ಣುದಿದ್ದರೆ ಸಾಕೆ ಬ್ಯಾಡವೇ ಮುಂದೆ ಕಣ್ಣಿನ ಮುಂದೆ ನಮಗೆ ಕಾಣೋಕೆ ಹೊರಡೋದಿದ್ದರೆ ಸಾಕೆ ಬ್ಯಾಡವೇ ಹಾಡು ಎಲ್ಲರ ಜೋಡಿ ಕೂಡಿ ಹಾಡೋಕೆ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕೆ ಸಿಗರೆಗೆ ಬೇಕು ಕಾನು ಗಾಳಿಯ ಮೇಲೆ ತಾನು ಜಿಗಿದು ಹಾರೋಕೆ ರೆಕ್ಕೆ ಇದ್ದರೆ ಸಾಕೆ ಅಂದರೆ ನಿಸರ್ಗ ಗೀತೆಗಳಲ್ಲಿ ಈ ನಾನೊಬ್ಬನೇ ಎಲ್ಲ ನಿಭಾಯಿಸ್ಕೊಳ್ತೀನಿ ಅನ್ನೋದು ಈಗೋ ಇಟ್ಕೋಬಾರ್ದು ಅಂತ ಅಷ್ಟೇ. ನಾನೊಬ್ಬನೇ ಸೆಲ್ಫ್ ಕಂಪ್ಲೀಟ್ ಅಂತ ಇಲ್ಲ. ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಅಪಾನ್ ಎವ್ರಿ ಅದರ್ ಥಿಂಗ್ ಅಂತ. ನಮಗೆ ಬುದ್ಧಿಸಮಲ್ಲಿ ಪ್ರತೀಚ್ಛ ಸಮತ್ಪಾದ ಅಂತ ಒಂದು ಡಾಕ್ಟ್ರಿನ್ ಬರುತ್ತೆ. ಇದಿದ್ದರೆ ಅದು ಅಂತ ನಡಿಬೇಕು ಅಂದರೆ ನಾನು ಇರಬೇಕು, ನೀವು ಇರಬೇಕು, ನೀವು ಅವರು ಇರಬೇಕು. ಇದು ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂದರೆ, ಮನುಷ್ಯ ಸಮಾಜದಲ್ಲಿ ಡಿಪೆಂಡ್ ಆಗದೆ ಸಮಾಜಕ್ಕೂ ನಿಸರ್ಗಕ್ಕೂ ಮನುಷ್ಯನಿಗೂ ಅವಿಭಾಜ್ಯ ಸಂಬಂಧವಿದೆ. ಮನುಷ್ಯ ಸಮಾಜದಿಂದ ದೂರ ಇರೋಕ್ಕಾಗಲ್ಲ, ನಿಸರ್ಗದಿಂದ ದೂರ ಇರೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ನೀರು, ಬಳ್ಳಿ, ನೀರು, ಹಳ್ಳ, ದಿಣ್ಣೆ, ಮೋಡ ಇದ್ರೆ ಸಾಕೆ ಭೂಮಿ ಬರಬೇಕು, ಭೂಮಿ ಇದ್ರೆ ನೀರಿದ್ರೆ ಸಾಕೆ ನೀರು ಭೂಮಿ ಬೇಕು ಹಳ್ಳ ದಿಣ್ಣೆ ಹರಿಯೋದಕ್ಕೆ. ಹಕ್ಕಿ ಇದ್ರೆ ಸಾಕೆ ಹಕ್ಕಿ ಹಾರಕ್ಕೆ ಬಂದ್ಬಿಟ್ರೆ ಸಾಲದು, ಹಾರೋದಕ್ಕೆ ಜಾಗ ಬೇಕು. ಎಷ್ಟು ಚೆನ್ನಾಗಿ ಹೇಳಿದವರು. ಹಲವಾರು ಗೀತೆ ಇಂಟರ್ಡಿಪೆಂಡೆನ್ಸ್ ಅನ್ನೋದು ಹೋಲ್ ಯೂನಿವರ್ಸ್. ನಾನೊಬ್ಬನೇ ಎಲ್ಲ ಇಲ್ಲಿರೋದು, ನೀವಿದ್ರೆ ನಾನು ಅನ್ನೋದು ಭಾವನೆ ಇಲ್ಲಿದೆ. ಚೆನ್ನಾಗಿದೆ. ಮುಂದುವರೆ. ಈಗ KS ನರಸಿಂಹಸ್ವಾಮಿ ದೊಡ್ಡ ಸಾಹಿತಿಗಳು, ಅವರ ಒಂದು ರಚನೆಯನ್ನ ಕೇಳೋಣ. ಮಾಂದಳಿರಿನ ಕೆಂದುಟಿಯಲ್ಲಿ ಝೇಂಕರಿಸಿತು ಭೃಂಗ. ಇದು ಸಂಗೀತ ನಿರ್ದೇಶನವನ್ನ ಶ್ರೀಮತಿ G. ಪುಷ್ಪಲತಾ ರವರು ಮಾಡಿರುವಂಥದ್ದು. ಇದೀಗ ಈ ಗೀತೆ ಶ್ರೀಮತಿ ರೇವತಿ ಹಾಗೂ ಕಲ್ಪನಾರವರ ಧ್ವನಿಯಲ್ಲಿ. ಮಪ ಮಪ ಮಪದ ಗಮ ಗಮ ಸಗ ಮಪ ಮ ಗಮ ಪನಿ ಪ ಮಪನಿ ಸನಿ ಸನಿ ಪ ಮಗ ಸ ಮಪ ಮಪ ಮಪದ ಗಮ ಗಮ ಸಗ ಮಪ ಮ ಗಮ ಪನಿ ಪ ಮಪನಿ ಸನಿ ಸನಿ ಪ ಮಗ ಸ ಮಾಂದಳಿರಿನ ಕೆಂದುಟಿಯ ಝೇಂಕರಿಸಿತು ಭೃಂಗ. ಉಕ್ಕೇರಿತು ಚುಂಬನದಲ್ಲಿ ಹೃದಯಾಬ್ಜತರಂಗ. ಮಾಂದಳಿರಿನ ಕೆಂದುಟಿಯಲ್ಲಿ ಝೇಂಕರಿಸಿತು ಭೃಂಗ. ಉಕ್ಕೇರಿತು ಚುಂಬನದಲ್ಲಿ ಹೃದಯಾಬ್ಜತರಂಗ. ಹೃದಯಾಬ್ಜತರಂಗ. ತರುಲತೆಗಳ ಜೀವನದಲ್ಲಿ ನವಚೇತನ ದುಸಿರು. ನವ ಪಲ್ಲವ ದುಡುಗೊರೆಯಲ್ಲಿ ಪುರಿ ಬಿಸಿಲು ಹಸಿರು. ತರುಲತೆಗಳ ಜೀವನದಲ್ಲಿ ನವಚೇತನ ದುಸಿರು. ನವ ಪಲ್ಲವ ದುಡುಗೊರೆಯಲ್ಲಿ ಪುರಿ ಬಿಸಿಲು ಹಸಿರು. ಹಸಿರೆಲೆಗಳ ಮರೆಯಲ್ಲಿದೆ ಕೋಗಿಲೆಗಳ ಬೀಡು. ಹಸಿರೆಲೆಗಳ ಮರೆಯಲ್ಲಿದೆ ಕೋಗಿಲೆಗಳ ಬೀಡು. ಇನಿದನಿಗಳ ಹರಿಸುತ್ತಿದೆ ತಡೆಯಿಲ್ಲದೆ ಹಾಡು. ಹಾಡು ಮಾಂದಳಿರಿನ ಕೆಂದುಟಿಯ ಝೇಂಕರಿಸಿತು ಭೃಂಗ. ಉಕ್ಕೇರಿತು ಚುಂಬನದಲ್ಲಿ ಹೃದಯಾಬ್ಜತರಂಗ. ಹೃದಯಾಬ್ಜತರಂಗ. ನಿಸ ಗರಿ ಸರಿ ನೀ ಧನಿ ಸನಿ ಧನಿ ಪಾನಿ ದಪ ಸಸ ಗ ಮ ಮ ಪ ಮ ಪ ಮ ಪ ಮ ಪ ಮ ಪ ಮ. ಮಾ ಒಂದೇ ಚಿಗುರಲಿಲ್ಲ ಚಿಗುರುತ್ತಿದೆ ಬೇವು.
ದನಿಯೊಂದೇ ಅರಸಲಿಲ್ಲ ಜೊತೆಯಲಿತ್ತು ನೋವು, ಮಾವೊಂದೇ ಚಿಗುರಲಿಲ್ಲ ಚಿಗುರುತ್ತಿದೆ ಬೇವು. ದನಿಯೊಂದೇ ಅರಸಲಿಲ್ಲ ಜೊತೆಯಲಿತ್ತು ನೋವು, ನವ ಪಲ್ಲವದುತ್ಸಾಹದ ಮಾಣಿಕ್ಯದ ಚಿಲುಮೆ, ನವ ಪಲ್ಲವದುತ್ಸಾಹದ ಮಾಣಿಕ್ಯದ ಚಿಲುಮೆ. ಮುನ್ನಡೆಯಲಿ ವನದೇವಿಯ ಗಿಣಿಯಿಲ್ಲದ ಒಲುಮೆ, ಓ ಒಲುಮೆ, ಓ ಮಾಂದಳಿರಿನ ಕೆಂದುಟಿಯ ಜೇಂಕರಿಸಿತು ಭೃಂಗ, ಉಕ್ಕೇರಿತು ಚುಂಬನದಲ್ಲಿ ಹೃದಯಾಬ್ಜ ತರಂಗ. ಮಾಂದಳಿರಿನ ಕೆಂದುಟಿಯಲ್ಲಿ ಝೇಂಕರಿಸಿತು ಭೃಂಗ, ಉಕ್ಕೇರಿತು ಚುಂಬನದಲ್ಲಿ ಹೃದಯಾಬ್ಜ ತರಂಗ. ಮಾಂದಳಿರಿನ ಕೆಂದುಟಿಯಲ್ಲಿ ಝೇಂಕರಿಸಿತು ಭೃಂಗ, ಉಕ್ಕೇರಿತು ಚುಂಬನದಲ್ಲಿ ಹೃದಯಾಬ್ಜ ತರಂಗ. ಹೃದಯಾಬ್ಜ ತರಂಗ, ಹೃದಯಾಬ್ಜ ತರಂಗ. ತಾಮ್ರಭಸ್ಮ, ಲೋಹಭಸ್ಮ, ಸ್ವರ್ಣಭಸ್ಮ, ಲೋಹ ಕರ್ಪೂರ ಎಲ್ಲವೂ ಆಯುರ್ವೇದ. ಅದುವೇ ಪ್ರಕೃತಿ ಮಾತೆಯೇ ಕರುಣಿಸಿದ್ದು. ನಿಜಕ್ಕೂ ಎಷ್ಟು ಸೊಗಸಾಗಿ ಪುರಂದರದಾಸರು ಈ ಆಯುರ್ವೇದವನ್ನ ಆಧ್ಯಾತ್ಮಿಕತೆಗೆ ಹೊಂದಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೇಳಿದ್ರೇನೆ ಅದೊಂದು ಚಂದ ಬಂಧುಗಳೇ. ಇದ ಕೊಳ್ಳಿ ಭವರೋಗ ಕೌಷಧವನು. ಇದು ಪುರಂದರದಾಸರ ರಚನೆ, ಇದೀಗ ಪ್ರಸ್ತುತಗೊಳ್ತಾ ಇದೆ. ಇದ ಕೊಳ್ಳಿ ಭವರೋಗ ಕೌಷಧ, ಇದ ಕೊಳ್ಳಿ ಭವರೋಗ ಕೌಷಧ. ಇಂದ್ರಿಯವ ಜಯಿಸುವುದೇ ಇದಕ್ಕೆ ಚಾಪತ್ಯ, ಇದ ಕೊಳ್ಳಿ ಭವರೋಗ ಕೌಷಧ. ವಾಸುದೇವನ ನಾಮ ವಾಸ ವಿಧ್ವಂಸಿನಿ, ಜನಾರ್ದನನ ಜ್ವರಾಂಕುಶ. ವಾಸುದೇವನ ನಾಮ ವಾತ ವಿಧ್ವಂಸಿನಿ, ಜನಾರ್ದನನ ಜ್ವರಾಂಕುಶ. ಮಾಧವನ ನಾಮವೇ ಮನಗಂಡ ದೂರ, ಮಾಧವನ ನಾಮವೇ ಮನಗಂಡ ದೂರ. ಮಂಗಳಾತ್ಮನ ನಾಮ ಮಾಧವ ಸಂಗ, ಮಂಗಳಾತ್ಮನ ನಾಮ ಮಾಧವ ಸಂಗ. ಇದ ಕೊಳ್ಳಿ ಭವರೋಗ ಕೌಷಧ. ಚಿಂತಾಯಕನ ತ್ರೈಲೋಕ್ಯ ಚಿಂತಾಮಣಿ, ಭುಜಗಶಯನ ನಾಮ ಭೂಪತಿ ಮಾತ್ರೆ. ಚಿಂತಾಯಕನ ತ್ರೈಲೋಕ್ಯ ಚಿಂತಾಮಣಿ, ಭುಜಗಶಯನ ನಾಮ ಭೂಪತಿ ಮಾತ್ರೆ. ರಾಜೀವ ಲೋಚನ ನಾಮ ರಸ
ದೂರ ಇದಕೊಳ್ಳಿ ಭಾವರೋಗ ಔಷಧ ನಾಮ ದಿವ್ಯತಾಮ್ರಭಸ್ಮ ಲೋಕದೊಡೆಯ ನಾಮ ಲೋಕಭಸ್ಮ ನಾರಾಯಣನ ನಾಮ ದಿವ್ಯತಾಮ್ರಭಸ್ಮ ಲೋಕದೊಡೆಯ ನಾಮ ಲೋಕಭಸ್ಮ ವೈಕುಂಠಪತಿಯಂಬ ವಂಗಭಸ್ಮವ ಕೊಳ್ಳಿ ವೈಕುಂಠಪತಿಯಂಬ ವಂಗಭಸ್ಮವ ಕೊಳ್ಳಿ ಶ್ರೀನಿವಾಸನ ನಾಮ ಸ್ವರ್ಣ ಭಸ್ಮ ಶ್ರೀನಿವಾಸನ ನಾಮ ಸ್ವರ್ಣ ಭಸ್ಮ ಇದಕೊಳ್ಳಿ ಭಾವರೋಗ ಔಷಧ ಚಂದ್ರನೆಂಬ ಪೂರ್ಣಚಂದ್ರೋದಯವೋ ರಾಮ ಚಂದ್ರನೆಂಬ ಪೂರ್ಣಚಂದ್ರೋದಯವೋ ಕೃಷ್ಣ ಕೃಷ್ಣನೆಂಬ ಶ್ರೀಷ್ಮ ಕೂಠಾರ ರಾಮ ಚಂದ್ರನೆಂಬ ಪೂರ್ಣಚಂದ್ರೋದಯವೋ ಕೃಷ್ಣ ಕೃಷ್ಣನೆಂಬ ಶ್ರೀಷ್ಮ ಕೂಠಾರ ವಾರಿಜಾಂಬಕನೆಂಬ ವಸಂತ ಕುಸುಮಾಕರ ವಾರಿಜಾಂಬಕನೆಂಬ ವಸಂತ ಕುಸುಮಾಕರ ಕಾಮನನಾನೆಂಬ ಚೂರ್ಣ ವಿಗೋ ಕಾಮನನಾನೆಂಬ ಚೂರ್ಣ ವಿಗೋ ಇದಕೊಳ್ಳಿ ಭಾವರೋಗ ಔಷಧ ಇದನ್ನು ಕೊಂಡವರ ಬೆಸರನ್ನು ಕೇಳಿ ಅಜಮಿಲನು ಬದುಕಿದರು ದ್ರೌಪದಿಯು ಅಜಮಿಲನು ಬದುಕಿದರು ಪರಮಾಕ್ಷ ಪುರಂದರ ವಿಠಲನೆಂಬ ಪರಮಾಕ್ಷ ಪುರಂದರ ವಿಠಲನೆಂಬ ಇದಕೊಳ್ಳಿ ಭಾವರೋಗ ಔಷಧ ಇಂದ್ರಿಯವ ಜಯಿಸುವುದೇ ಇದಕ್ಕೆ ಇಚ್ಛಾಪತ್ಯ ಇದಕೊಳ್ಳಿ ಭಾವರೋಗ ಔಷಧ ಭಾವರೋಗ ಔಷಧ ಭಾವರೋಗ ಔಷಧ ಇಂದಿನ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಶರ್ಮಾ ಸರ್ ಅವರು ಹಾಗೂ ಅಮ್ಮ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ಳೋಣ. ಇದೀಗ ಇಲ್ಲಿ ಕುಮಾರಿ ಅನಘಾರ್ ಅವರು ಇದ್ದಾರೆ. ಅವರು ಈಗ ಒಂದು ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ, ಕೇಳೋಣ. हाँ जी जी साहब जी जी
ಇನ್ನೊಂದು ಸ್ವಲ್ಪ ಜೋರಾಗಿ ಬೇಕಾ? सखी शिल्पकार सखी ಶಿಲ್ಪಕಾರ ಶಿಲ್ಪಿಯಾಗಿ ಜಡ ಪ್ರಕೃತಿ ನಿಯಂತ್ರಿಸಿ ಕಲ್ಪ ಕಲ್ಪದಲ್ಲಿ ಜಗವ ಸೃಜಿಸುತ್ತಿಹ ಶಿಲ್ಪಕಾರ ನಾನೇ ಸಖಿ ಶಿಲ್ಪಕಾರ ನಾನೇ ಶಿಲ್ಪಿಯಾಗಿ ಜಡ ಪ್ರಕೃತಿ ನಿಯಂತ್ರಿಸಿ ಕಲ್ಪ ಕಲ್ಪದಲ್ಲಿ ಜಗವ ಸೃಜಿಸುತ್ತಿಹ ಶಿಲ್ಪಕಾರ ಚಿತ್ರ ಚಿತ್ರ ಪುಷ್ಪ ಪತ್ರವ ಚಿತ್ರಿಸುವವನ್ಯಾರೇ ಮುತ್ತು ಪವಳ ರತ್ನದ ಮಣಿಗಳ ರತ್ನಗರ್ಭದಲ್ಲಿ ಬೇತಿಯಾರೆ ಚಿತ್ರ ಚಿತ್ರ ಪುಷ್ಪ ಪತ್ರವ ಚಿತ್ರಿಸುವವನ್ಯಾರೇ ಮುತ್ತು ಪವಳ ರತ್ನದ ಮಣಿಗಳ ರತ್ನಗರ್ಭದಲ್ಲಿ ಬೇತಿಯಾರೆ ಶಿಲ್ಪಕಾರ ಯಾರೇ ಸ್ವರ್ಣಕಾರ ಯಾರೇ ಯಾರೇ ಶಿಲ್ಪಕಾರ ಯಾರೇ ಗಗನದ ಮಧ್ಯದಲ್ಲಿ ಮಿರುಗುವ ಅಗಣಿತ ತಾರೆಗಳ ಜಗವ ರಕ್ಷಿಸುವ ತರಣಿಯ ಧರಣಿಯ ಜಗಗತಿ ತಂಪನು ಎರೆವ ಹಿಮಾಂಶುವ ನಿಲ್ಲಿಸಿರುವವನ್ಯಾರೇ ಗಗನದ ಮಧ್ಯದಲ್ಲಿ ಮಿರುಗುವ ಅಗಣಿತ ತಾರೆಗಳ ಜಗವ ರಕ್ಷಿಸುವ ತರಣಿಯ ಧರಣಿಯ ಜಗಗತಿ ತಂಪನು ಎರೆವ ಹಿಮಾಂಶುವ ನಿಲ್ಲಿಸಿರುವವನ್ಯಾರೇ ನಿಲ್ಲಿಸಿರುವವನ್ಯಾರೇ ಯಾರೇ ಯಾರೇ ಶಿಲ್ಪಕಾರ ಯಾರೇ ಶಿಲ್ಪಕಾರನವ ಬಣ್ಣಗಾರನವ ಸ್ವರ್ಣಕಾರನವ ಚಿತ್ರಕಾರನವ ಶಿಲ್ಪಕಾರನವ ಬಣ್ಣಗಾರನವ ಸ್ವರ್ಣಕಾರನವ ಚಿತ್ರಕಾರನವ ಸರ್ವಕರ್ತನವ ನಾಗೇಶ ಶಯನ ಶ್ರೀಹಾರಿ ಸರ್ವವ್ಯಾಪ್ತನವನೇ ಸರ್ವವ್ಯಾಪ್ತ ಅವನೇ ಸರ್ವವ್ಯಾಪ್ತ ಅವನೇ. ಈ ಮಗುವಿನ ಬಗ್ಗೆ ನನಗೆ ಬಹಳ ಹಿತವಾದ ಮಗು ಇದು. ನನ್ನ ಮಗಳ ಕ್ಲಾಸ್ ಗೋಲ್ಡ್ ಮೆಡಲ್ ಬಂದಿದೆ ಅವಳಿಗೆ. ಇನ್ನೊಂದು ಇಲ್ಲಿ ಆ ಜಂಬ ಕಿತ್ಕೊತಾ ಇದೆ ಅನ್ಕೋಬೇಡಿ, ಅವ್ರ ಜೊತೆ ನನ್ನ ಮಗಳು ಒಂದು ಗೋಲ್ಡ್ ಮೆಡಲ್ ತಂದು. ಎಕ್ಸಾಮ್ ಬರ್ತಿದ್ದೀನಿ, ನನಗೊಂದು ಹೆಮ್ಮೆ. ನನ್ನ ಮಗಳನ್ನು ಬಂದಿದ್ದಾಳೆ. ಭಾಳ ಸಂತೋಷ. ಈಗಷ್ಟೇ ಈ ಪಾಯಿಂಟ್ ನಾನು ಹೇಳಿದೆ, ಶಿಲ್ಪಕಾರನಾರೆ ಕಾಪಿರಾಗ. ಈ ರಾಗದಲ್ಲಿ ರೇವತಿ ಶರ್ಮಾ ಮೇಡಮು ನನ್ನ ಮಗಳಿಗೆ ಒಂದು ಭಾಳ ಚೆನ್ನಾಗಿರೋ ಒಂದು ಲಲ್ಲಬಿ ಹೇಳ್ಕೊಟ್ಟಿದ್ದೆ. ಕಂದನ ತೂಗಿದಳು ಯಶೋದೆ. ಈ ರಾಗದಲ್ಲೇ ಏನೋ ಒಂದು ಮಾದಕತೆ ಇದೆ. ಈ ಥೀಮ್ ಇದೆಯಲ್ಲ, ಈ ಥೀಮನ್ನ ಋತ ಅಂತ ಕರೀತಾರೆ ಋಗ್ವೇದದಲ್ಲಿ. ಬ್ಯೂಟಿ ಆಫ್ ದಿ ಯೂನಿವರ್ಸ್, ಅರುದೈನ ಸೃಷ್ಟಿಕಿ ಆದಿಮೂಲಮ ಅಂತ. ಅರುದು ಅಂದರೆ ತೆಲುಗಿನಲ್ಲಿ ಅರುದು ಅಂದರೆ ವಂಡರ್ ಅಂತ ಶಬ್ದ ಇಲ್ಲ. ಈ ಇಂಗ್ಲೀಷ್ನ ಶಬ್ದ ಇಲ್ಲ. ಮಾರ್ವೆಲ್ ಅಂತೀರಾ, ವಂಡರ್ ಅಂತೀರಾ,
ಪುರುಷ ಸೂಕ್ತದಲ್ಲಿ ಹೇಳಿದೆ, ತ್ರಿಪಾದೋರ್ಧವೋದಯಿ ಪುರುಷ ಪಾದೋ ಸ್ಯೇಹ ಭವಾತ್ ಪುನಃ ಅಂತ. ದೇವರೇ ಮಿತವಾಗಿಬಿಟ್ಟಿದ್ದಾನಂತೆ. ಗಾಡ್ ಹಿಮ್ಸೆಲ್ಫ್ ಹ್ಯಾಸ್ ಬಿಕಮ್ ಲಿಮಿಟೆಡ್, ಸೊ ಹಿ ಕುಡ್ ನಾಟ್ ಎಕ್ಸ್ಪ್ರೆಸ್ ಆಲ್ ಹಿಸ್ ಗ್ಲೋರಿ ಥ್ರೂ ದಿಸ್ ವರ್ಲ್ಡ್ ಅಂತ. ಇನ್ನು ಮುಕ್ಕಾಲು ಭಾಗ ಹಾಗೆ ಉಳ್ಕೊಂಡಿದ್ದಂತೆ. ಅವನ ಕಾಲು ಭಾಗ ಶಕ್ತಿ ಮಾತ್ರ ಈ ವಿಶ್ವದ ಮೂಲಕ ವ್ಯಕ್ತವಾಗಿದೆ. ಅಂತಹ ಕಲಾವಿದ ಅವನು. ಆ ಬಣ್ಣ ವರ್ಣಿಸ್ತಾ ಇದ್ದಾರೆ. ಯಾರು ಬರೆದಿದ್ದಮ್ಮ ಈ ಹಾಡು? ಸರ್, ಇದು ಮಹಿಳಾ ಹರಿದಾಸರಲ್ಲಿ ಪದ್ಮಾಬಾಯಿ ಅಂತ. ಭಾಳ ಅದ್ಭುತವಾಗಿದೆ. ಏನು ನವಿಲಿನಲ್ಲಿ ಚಿತ್ರವನು ಅಂತ ಸರ್ವಜ್ಞರು ಒಂದು ಬರೀತಾರೆ. ನವಿಲಿನಲ್ಲಿ ಚಿತ್ರವನು, ಆಕಾಶದಲ್ಲಿ ತಾರೆಯನ್ನು ಯಾರ್ಯಾರು ಹೊಂದಿಸಿದ್ರೆ ಶಿವ ಅಲ್ಲದೆ ಮತ್ತು ಯಾರು ಅಂತ. ಬರೀ ಸೌಂದರ್ಯವೆಂಬುದು ಜಡ ವಸ್ತುವಿನ ಒಂದು ಲಕ್ಷಣವಲ್ಲ. ಎಲ್ಲಿ ಸೌಂದರ್ಯವಿರುತ್ತೋ ಅಲ್ಲಿ ದೇವನಿರ್ತಾನೆ. ಇಲ್ಲಿ ಸೌಂದರ್ಯವಿದೆ ಗಾನದ ಮೂಲಕ, ಅಲ್ಲಿ ದೇವರಿರ್ತಾನೆ. ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಯಾರು ಒಬ್ಬನಲ್ಲೂ ಇಲ್ಲ, ಎಲ್ಲರಲ್ಲೂ ಇದೆ. ಇಷ್ಟೇ ಹೇಳಿ ನಮ್ಮ ನಾಲ್ಕು. ನಿಜಕ್ಕೂ ಅನಘಾರ್ ಅವರ ನಾಲಿಗೆಯಲ್ಲಿ ಆ ತಾಯಿ ಶಾರದೆ ನಗಿತಾ ಇದ್ದಾಳೆ. ಅವರ ಸಂಗೀತದ ಬದುಕು ಯಶಸ್ವಿಯಾಗಲಿ ಅಂತ ಇರುವ ಎಲ್ಲ ಹಿರಿಯರು ಆಶೀರ್ವದಿಸ್ತಾರೆ. ಎಲ್ಲರ ಹಾರೈಕೆಯೂ ತಮ್ಮೊಂದಿಗೆ ಇದೆ. ಅನಘ, ಒಳ್ಳೆಯದಾಗಲಿ. ಸ್ವರ ತರಂಗದ ಪರವಾಗಿಯೂ ಕೂಡ ತಮಗೆ ಶುಭ ಹಾರೈಕೆಗಳು. ನಿಜಕ್ಕೂ ಈಗಷ್ಟೇ ಹೇಳಿದ್ರು ಅನಘ, ತಮ್ಮ ಗೀತೆಯ ಮೂಲಕ ಚಿತ್ರಕಾರನ ಯಾರು, ಆ ಶಿಲ್ಪಕಾರನ ಯಾರು, ಆ ಬಣ್ಣಗಾರನ ಯಾರು, ಎಲ್ಲಕ್ಕೂ ಮೂಲ ಅವನೇ, ಆ ಸೃಷ್ಟಿಕರ್ತ. ಇಷ್ಟು ಹೊತ್ತು ನಾವು ಆ ಪ್ರಕೃತಿಯನ್ನ ನಮ್ಮ ಗೀತೆಗಳಲ್ಲಿ ಅಳವಡಿಸಿಕೊಂಡಂಥದ್ದೇನೆ ಆ ಹಾಟ ಬರುವ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಇದೀಗ ಬಂಧುಗಳೇ, ಅಂತಹ ಸೃಷ್ಟಿಕರ್ತನ ಅವತಾರದ ಒಂದು ಕಥೆಯನ್ನ ಕೇಳಿಬಿಡೋಣ. ಅದುವೇ ಅವನ ಕಲ್ಯಾಣದ ಕಥೆ. ಸೀತಾ ಕಲ್ಯಾಣ ವೈಭೋಗವೇ, ರಾಮ ಕಲ್ಯಾಣ ವೈಭೋಗವೇ. ತ್ಯಾಗರಾಜರ ಕೃತಿ ಇದು. ಸಾಧ್ಯವಾದ್ರೆ ದಯಮಾಡಿ ಅನಘಾರ್ ಅವರು ಕೂಡ ದಯವಿಟ್ಟು ಸೇರಿಕೊಳ್ಳಿ. ಇದೀಗ ಪ್ರಸ್ತುತಗೊಳ್ತಾ ಇದೆ ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ ವೈಭೋಗಮೇ. ಅನಘ ಸಿ ಇಟ್ಟಿದ್ದೀನಿ, ಆಗ್ಬೋದಾ? ಪವನ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ. ಪವನ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ. ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ ವೈಭೋಗಮೇ. ಭಕ್ತಜನ ಪರಿಪಾಲ ಭರಿತ ಶರಜಾಲ ಭುಕ್ತಿ ಮುಕ್ತಿ ದಲೀಲ ಭೂದೇವ ಪಾಲ. ಭಕ್ತಜನ ಪರಿಪಾಲ ಭರಿತ ಶರಜಾಲ ಭುಕ್ತಿ ಮುಕ್ತಿ ದಲೀಲ ಭೂದೇವ ಪಾಲ. ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ ವೈಭೋಗಮೇ. ಪಾಮರ ಸುರ ಭೀಮ ಪರಿಪೂರ್ಣ ಕಾಮ ಶ್ಯಾಮ ಜಗದಭಿರಾಮ ಸಾಗೇತ ರಾಮ. ಪಾಮರ ಸುರ ಭೀಮ ಪರಿಪೂರ್ಣ ಕಾಮ ಶ್ಯಾಮ
ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಧ್ವನಿ ಹೊರಡಿಸಿದ ಗೀತೆಗಳನ್ನ ನಾವು ಇಷ್ಟೊತ್ತು ಕೇಳ್ತಾ ಇದ್ವಿ ಬಂಧುಗಳೇ. ಇದೀಗ ಉಸಿರು ಹೊರಡಿಸ್ತಾ ಇದೆ ಸ್ವರಗಳನ್ನ. ದಯಮಾಡಿ ಕೇಶವರವರು, ಮಾಸ್ಟರ್ ಕೇಶವ್ ಇಲ್ಲಿ ಬರ್ಬೇಕಾಗಿ ವಿನಂತಿ. ಸೌಮ್ಯ ಮೇಡಮ್ ಮತ್ತು ಕಣಿಸರ್ ಅವರ ಮಗ ಇದೀಗ ಕೊಳಲು ವಾದನವನ್ನ ಇದೀಗ ಮಾಸ್ಟರ್ ಕೇಶವರವರು ಕೊಳಲು ವಾದನದ ಮುಖೇನ ಒಂದೆರಡು ಗೀತೆಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಈಗ ಒಂದು ಹಾಡ್ಕೊಂಡು ಫಸ್ಟ್ ನುಡಿಸಿದ್ದು ರಾಗ ಹಂಸ ಧ್ವನಿ ತಾಳ ರೂಪಕ, ಸೆಕೆಂಡ್ ನುಡಿಸಿದ್ದು ಒಂದು ಭಜನ್, ಆಮೇಲೆ ಥರ್ಡ್ ಒಂದು ನುಡಿಸಿದ್ದು ಸರಸ್ವತಿ ರಾಗ ತಾಳ ರೂಪಕ. ಚೆನ್ನಾಗಿ ಮಾಡಿಸ್ದೆ ಕಣಯ್ಯ. ಕೇಶವನಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈ ನಮ್ಮ ಬ್ರಾಹ್ಮಣ ಜನಾಂಗದಲ್ಲಿ ಈ ಜಾತಿ ಬಗ್ಗೆ ಏನು ಮಾತಾಡೋಲ್ಲ. ಒಂದು ವಿಶಿಷ್ಟವಾದ ಜನಾಂಗವಿದೆ, ಅವನ್ನ ನಾವು ಸಂಕೇತಿಗಳು ಅಂತ ಕರಿತೀವಿ. ಅವರಲ್ಲಿ ಒಂದು ಗುಣ ಇಲ್ಲ, ಒಬ್ಬೊಬ್ಬ ಜನಾಂಗದಲ್ಲಿ ಒಂದೊಂದು ಗುಣ ನಾವು ಗುರುತಿಸ್ಬೋದು. 4 ಗುಣ ಅಬ್ಸರ್ವ್ ಮಾಡಿದ್ದೀನಿ ನಾನು, ಯಾಕೆಂದರೆ ನನ್ನ ಒಡನಾಟವೆಲ್ಲ ಅವ್ರ ಮಧ್ಯದಲ್ಲೇ ಬೆಳೆದಿದ್ದು. ನಾನು ಮೊದಲು ವೇದವನ್ನು ನಾಭಿಯಿಂದ ಅವ್ರ ಥರ ಹೇಳೋರು ಯಾರು ಸಿಕ್ಕೋದಿಲ್ಲ. ನಮಗೆ ಚನ್ನಕೇಶ್ವರದಾನಿಗಳು ಅಂತ ಇದ್ರು, ಅವನ್ನೆಲ್ಲ ಇವರು ಶಂಕರಯ್ಯ ಅಂತ ಕರೀತಾ ಇದ್ರು. ಇಲ್ಲಿ ಆಚಾರ್ಯ ಪುರುಷರಾಗಿದ್ದರು. ಅವರು ಅದ್ಭುತವಾಗಿ ವೇದವನ್ನು ಹೇಳೋರು. ದೇ ಆರ್ ನೋನ್ ಫಾರ್ ವೇದಿಕ್ ಚಾಂಟಿಂಗ್. ಘನ ಜಟ ಕ್ರಮ ಎಲ್ಲ ಬರುತ್ತೆ, ಬಹಳ ಹೊತ್ತು ಹೇಳ್ಬೋದು. ಎರಡನೇದು ಸಂಗೀತ. ಸಂಗೀತ ಬೇಡ ಅಂದರೂ ಆಟ ಆಡ್ತಾ ಕಲ್ತ್ಕೊಂಡ್ಬಿಡ್ತಾರೆ ಅವರು. ಅಲ್ಲೇ ಒಂದು ಮೇಡಮ್ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಅವ್ರಿಗೆ ಒಂದು ಇಟ್ಟಿದ್ದಾರೆ ಅಲ್ಲಿ ಮನೆಯಲ್ಲಿ. ಅದು ಹೆಂಗೋ ಅವ್ರಿಗೆ ಸೇರ್ಕೊಂಡಿರ್ತಾರೆ ಆ ವಿದ್ಯೆ ಅದು. ಮೂರನೇದು ವ್ಯವಸಾಯ, ಇವಾಗ ಯಾರೂ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. 4ನೇದು ನನಗೆ ಹೇಳೋಕ್ಕೆ ಭಯ ಆಗುತ್ತೆ, ಊಟ. ಆದರೆ ಈಗಿನ ಜನರಲ್ಲಿ, ಈಗಿನ ಸ್ನೇಹಿತರಲ್ಲಿ ಅದು ಕಡಿಮೆ ಆಗ್ಬಿಟ್ಟಿದೆ. ನನ್ನ ಸ್ನೇಹಿತರು ಯಾರು ಹೆಂಗತಿಯಾಗಿ ಊಟ ಮಾಡ್ತೀಯ ನಾವು ಹೇಳಿದ್ರೆ ಅವ್ನ ಕತೆ ಅಲ್ಲ, ಆ ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ ಹೊರತು ಅವನು ಊಟ ಮಾಡಲ್ಲ. ಹಳೆ ಕಥೆಯಲ್ಲಿ ಅಷ್ಟು ಚೆನ್ನಾಗಿ ಎಲ್ಲೋ ಪ್ರತಿ ಸಂಕೇತಿ ಕುಟುಂಬದಲ್ಲಿ ನೋಡ್ಕೊಂಡು ಬಂದೆ. ಐದರ್ ದೇ ಆರ್ ವೆಲ್ ವರ್ಸ್ಟ್, ಇಲ್ಲ ಸೈಂಟಿಸ್ಟ್ಗಳಾಗ್ತಾ ಇದ್ದಾರೆ ಈಗ. ಐದರ್ ದೇ ಆರ್ ವೆಲ್ ವರ್ಸ್ಟ್ ಇನ್ ವೇದ
ಒಂದು ಸಂಗೀತದ ಯಾವುದಾದ್ರು ಒಂದು ಕಲೆ ಅವ್ರಿಗೆ ಅಂಟ್ಕೊಂಡೇ ಇರುತ್ತೆ. ಅವ್ರು ಬೇಡ ಅಂದರೂ ಅದು ಬಂದಿರುತ್ತೆ. ಅದೇನೋ ಅವರ ತಾಯಿಯ ಒಂದು ಅನುಗ್ರಹ ಅಂತ ಕಾಣುತ್ತೆ. ಮಗುಗೆ ಒಳ್ಳೆಯದಾಗಲಿ, ಶ್ರದ್ಧೆಯಿಂದ ಕಲಿತಾ ಇದ್ದಾನೆ. ಹೇಳಿದ್ರು ಮೇಷ್ಟ್ರು ಯಾರು ಅಂತ. ನಮ್ಮ ಇವರೇ ಇದ್ರಲ್ಲಪ್ಪ ಶ್ರೀಧರ ಇದ್ದರೆ ನಮ್ಮ ಸ್ನೇಹಿತರು ಅಂತ ಹೇಳಿ ದೂರ ಆಗೋಯ್ತು ಅಂತ ಹೇಳಿದ್ರು. ಒಳ್ಳೆಯದಾಗಲಿ, ಮುಂದುವರಿಸಿ. ಮಂಗಳದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸುವ ಮುನ್ನ ಒಂದು ಗೀತೆ ಪ್ರಸ್ತುತಗೊಳ್ತಾ ಇದೆ. ಕಲ್ಯಾಣಿ ರಾಗದಲ್ಲಿರುವ ಈ ಗೀತೆಯ ಸಾಹಿತ್ಯವನ್ನ ಬರೆದಿರುವಂಥವರು ಶ್ರೀ ಎಂ ಅಕ್ಬರ್ ಅಲಿ ಅವರು. ಮಂದಾರ ಹೂ ಧರಿಸಿ, ಇದು ಶ್ರೀಮತಿ ರೇವತಿ ಶರ್ಮಾ ಹಾಗೂ ಕಲ್ಪನಾ ಜೈನ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಮಂದಾರ ಹೂ ಧರಿಸಿ ವೃಂದಾರ ಕರವರಿಸಿದಂತ ನಂದಾದೀಪ ಮಂದಾಕಿನಿ. ಮಂದಾರ ಹೂ ಧರಿಸಿ ವೃಂದಾರ ಕರವರಿಸಿದಂತ ನಂದಾದೀಪ ಮಂದಾಕಿನಿ. ಅಂತಪಾತಾಳದ ಸಮಂಗಲೋಕದಿ ಪಿಂದ ಗಂಧಮಾನದ ಸೋದರತಿ ವಾಹಿನಿ. ಮಂದಾರ ಹೂ ಧರಿಸಿ ವೃಂದಾರ ಕರವರಿಸಿದಂತ ನಂದಾದೀಪ ಮಂದಾಕಿನಿ. ಸುತ್ತು ಹಚ್ಚನೆ ಹಸುರು ಹೂವು ಹೂವಿಗೂ ಕುಸುರು ಜೀವಿಗಳಿಗುಸಿರು ನೀಡಿದ ಚಿನ್ಮಯಿ. ಸುತ್ತು ಹಚ್ಚನೆ ಹಸುರು ಹೂವು ಹೂವಿಗೂ ಕುಸುರು ಜೀವಿಗಳಿಗುಸಿರು ನೀಡಿದ ಚಿನ್ಮಯಿ. ಜಗಗಚ್ಚು ಮೆಚ್ಚಾಗಿ ಇಚ್ಛೆ ಹಾಚಿರಗಾಗಿ. ಜಗಗಚ್ಚು ಮೆಚ್ಚಾಗಿ ಇಚ್ಛೆಗಾಚೆಯಗಾಗಿ ಹರಿ ಹರಿವ ತಿಳಿದಂಗೆ ಮಂಗಳಮಯಿ. ಜಗಗಚ್ಚು ಮೆಚ್ಚಾಗಿ ಇಚ್ಛೆಗಾಚೆಯಗಾಗಿ ಹರಿ ಹರಿವ ತಿಳಿದಂಗೆ ಮಂಗಳಮಯಿ. ಮಂದಾರ ಹೂ ಧರಿಸಿ ವೃಂದಾರ ಕರವರಿಸಿದಂತ ನಂದಾದೀಪ ಮಂದಾಕಿನಿ. ಸ್ವರ್ಗ ಪಾತಾಳ ಮತ್ಸ್ಯವನೆಂಬ ಮೂರು ಲೋಕದಲ್ಲಿ ಹರಿವಳಿಗೆ ತ್ರಿಪಥದ ಹೆಸರು. ಸ್ವರ್ಗ ಪಾತಾಳ ಮತ್ಸ್ಯವನೆಂಬ ಮೂರು ಲೋಕದಲ್ಲಿ ಹರಿವಳಿಗೆ ತ್ರಿಪಥದ ಹೆಸರು. ಮುಗಿಲು ಹಿಮ ನೀರಿನೊಳು
ಧರಿಸಿ ವೃಂದಾರಗರ ಬರಿಸಿದಂತ ನಂದಾದೀಪ ಮಂದಾಕಿನಿ ಅಂತ ಪಾತಾಳದ ಸಮಂದ ಲೋಕದಿ ನಿಂದ ಗಂಧಮಾದಕ ಸೋದರತಿ ವಾಗಿನಿ ಮಂದಾರ ಧರಿಸಿ ವೃಂದಾರ ಕರ ವರಿಸಿದಂತ ನಂದಾದೀಪ ಮಂದಾಕಿನಿ ಅಂತ ನಂದಾದೀಪ ಮಂದಾಕಿನಿ ಅಂತ ನಂದಾದೀಪ ಮಂದಾಕಿನಿ. ಅನಘರವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ಪ್ರಸ್ತುತಗೊಂಡ್ರೆ ಬಹುತೇಕ ಎಲ್ಲರ ಮನಸ್ಸುಗಳು ಒಂದಿಷ್ಟು ಖುಷಿ ಹೊಂದತ್ವೆ ಎನ್ನುವ ಭಾವ ನಮ್ಮದು. ಹಾಗಾಗಿ ಇದೀಗ ಮತ್ತೊಂದು ಗೀತೆ ಪ್ರಸ್ತುತಗೊಳ್ತಾ ಇದೆ ಅನಘರವರ ಧ್ವನಿಯಲ್ಲಿ. ಅನಘ ಯಾವ ಬೇಡವಾ? ಇದರ ರಚನೆ ರವೀಂದ್ರ ನಾಯಕ್ ಸಣ್ಣಕ್ಕಿ ಬೆಟ್ಟು ಅನ್ನವರದ್ದು. ಬೆಕ್ಕಲ್ಲವೋ ಬೆಕ್ಕಲ್ಲವೋ ಜಗದೊಳಗೆ ಅವಶಕುನ ಬೆಕ್ಕಲ್ಲವೋ, ಬೆಕ್ಕಲ್ಲವೋ ಬೆಕ್ಕಲ್ಲವೋ ಜಗದೊಳಗೆ ಅವಶಕುನ ಬೆಕ್ಕಲ್ಲವೋ, ಬೇಕಿಲ್ಲವೋ ಮನುಜ ಬೇಕಿಲ್ಲವೋ, ಬೇಕಿಲ್ಲವೋ ಮನುಜ ಬೇಕಿಲ್ಲವೋ, ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ, ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ. ಏನೆಲ್ಲ ಇದ್ದವು ನೀ ಬರುವ ಮುನ್ನ, ತೆರಳರಳಿ ನಡೆದವು ಸಾವಿನತ್ತ. ಏನೆಲ್ಲ ಇದ್ದವು ನೀ ಬರುವ ಮುನ್ನ, ನರಳರಳಿ ನಡೆದವು ಸಾವಿನತ್ತ. ಹುಲಿ ಸಿಂಹ ಮೊಸಳಿಗೂ ಇಲ್ಲದ ನರಕ, ಹುಲಿ ಸಿಂಹ ಮೊಸಳಿಗೂ ಇಲ್ಲದ ನರಕ, ನಿನಗಾಗೆ ಕಟ್ಟಿಸಿದ ಭಗವಂತ, ನಿನಗಾಗೆ ಕಟ್ಟಿಸಿದ ಭಗವಂತ. ಬೆಕ್ಕಲ್ಲವೋ ಬೆಕ್ಕಲ್ಲವೋ ಜಗದೊಳಗೆ ಅವಶಕುನ ಬೆಕ್ಕಲ್ಲವೋ. ಇಡಿಯಾದುದೆಲ್ಲವ ಉಳಿಯುವುದ ಕಲಿತೆ, ಚೂರಾಗುತ್ತಿದೆ ನಿನ್ನ ಬಾಳೆ. ಇಡಿಯಾದುದೆಲ್ಲವ ಉಳಿಯುವುದ ಕಲಿತೆ, ಚೂರಾಗುತ್ತಿದೆ ನಿನ್ನ ಬಾಳೆ. ದೋಚುವ ನಿನಗೆ ಕೋಟಿಗಳು ಕಡಿಮೆ, ದೋಚುವ ನಿನಗೆ ಕೋಟಿಗಳು ಕಡಿಮೆ, ಬಲು ಘೋರವೋ ನಿನ್ನ ನಾಳೆ, ಬಲು ಘೋರವೋ ನಿನ್ನ ನಾಳೆ. ಬೆಕ್ಕಲ್ಲವೋ ಬೆಕ್ಕಲ್ಲವೋ ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ. ತಾಯಂಥ ಹಸಿರಲಾರಿಯ ಮರೆತೆ ನೀನು, ಕೊಡಲಿಯ ಕಿವಿ ಮಾತ ಕೇಳಿ. ತಾಯಂಥ ಹಸಿರಲಾರಿಯ ಮರೆತೆ ನೀನು, ಕೊಡಲಿಯ ಕಿವಿ ಮಾತ ಕೇಳಿ. ಶ್ವಾಸವೇ ಮಡಿದು ಮಲಗಿರುವುದಲ್ಲಿ, ಶ್ವಾಸವೇ ಮಡಿದು ಮಲಗಿರುವುದಲ್ಲಿ, ನೀ ಕಡಿದು ಎಸೆದ ಮರದಲ್ಲಿ, ನೀ ಕಡಿದು ಎಸೆದ ಮರದಲ್ಲಿ. ಶ್ವಾಸವೇ ಮಡಿದು ಮಲಗಿರುವುದಲ್ಲಿ, ಬೆಕ್ಕಲ್ಲವೋ ಬೆಕ್ಕಲ್ಲವೋ ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ. ಮೂಲೋಕ ಬಗೆದು ಮೂರಿಂಚು ಕಿಸೆಯಲ್ಲಿ ನಗನಾಣ್ಯ ಇಟ್ಟಿರುವೆ ಕೂಡಿ, ಮೂಲೋಕ ಬಗೆದು ಮೂರಿಂಚು ಕಿಸೆಯಲ್ಲಿ ನಗನಾಣ್ಯ ಇಟ್ಟಿರುವೆ ಕೂಡಿ. ನಿನ್ನ ನಾಳೆಯ ಚಿತೆಯ ಕಟ್ಟಿಗೆಯು ಅದುವೆ, ನಿನ್ನ ನಾಳೆಯ ಚಿತೆಯ ಕಟ್ಟಿಗೆಯು ಅದುವೆ, ನಗುತ್ತಿರುವುದೋ
ಬೆಕ್ಕಲ್ಲವೋ ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ ಬೇಕಿಲ್ಲವೋ ಮನುಜ ಬೇಕಿಲ್ಲವೋ ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ. ಪ್ರಸ್ತುತ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಈ ಗೀತೆ. ಈ ಗೀತೆ ಎಂದು ರಚಿತವಾಗಿದೆಯೋ ತಿಳಿದಿಲ್ಲ, ಆದರೆ ಎಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತವಾಗಿದೆ ಅಂತ ಹೇಳಬಹುದು. ಅನಘ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇದಕ್ಕೆ ಡೇವಿಡ್ ಹ್ಯೂಮ್ ಅಂತ ಒಬ್ಬ ಬರ್ತಾನೆ, ನಮ್ಮ ಕರ್ಮಗಳಿಗೆ ನಾವು ಏನು ಹೇಳ್ಬೇಕಾ? ಹಾ ಸರ್, ನಾನೇ ಏನಂದ್ರೆ ಇದೀಗ ನಾವು ಅಷ್ಟೊತ್ತಿನಿಂದ ಸರ್ ನಮಗೆ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಕೊಡ್ತಾ ಇದ್ದಾರೆ ಅವರ ಅಭಿಪ್ರಾಯ ಮತ್ತು ಇದನ್ನ ಪ್ರತಿ ಪರ್ಮಿಷನ್ ನೀವು ಇಂಥ ಕಾರ್ಯಕ್ರಮ ನೀವು ಬರಬೇಕು ಅಂದ್ರೆ ನನ್ನ ಉದ್ಘಾಟನೆ ಪ್ರಸಾರ ಸಹಿಸಿಕೊಳ್ಳಲಿಕ್ಕೆ ತಯಾರಿದ್ದೇವೆ ಸರ್. ಬಹಳ ಖುಷಿ. ಒಂದು ಮಾತು ಹೇಳ್ತೇನೆ, ಬಹಳ ಚೆನ್ನಾಗಿದೆ. ಈಗ ನಾವು ಏನೇನು ಕೆಟ್ಟದಾಗುತ್ತೋ ಅದು ಬೆಕ್ಕಿಗೆ ಗೋಣೆ ಆಗುತ್ತೆ ಅಂತ. ಜಸ್ಟ್ ಬಿಕಾಸ್ ನೀವೇನೋ ಹೋಗ್ತಾ ಇರ್ತೀರಿ, ಎಡಗಡೆಯಿಂದ ಬೆಕ್ಕು ಹೋಗುತ್ತೆ, ಆ ಕೆಲಸ ಆಗಲ್ಲ. ಬೆಕ್ಕು ಹೋಗಿದ್ರಿಂದ ಆ ಕೆಲಸ ಆಗಲಿಲ್ವೋ, ಬೆಕ್ಕು ಹೋಗಿದ್ದು ಒಂದು ಘಟನೆ, ನೀವು ಕೆಲಸ ಆಗಿದ್ರೆ ನಿಮ್ಮ ಘಟನೆ, ಎರಡೂ ಸಂಬಂಧವಿಲ್ಲದ ಎರಡು ಘಟನೆ ನೀವು ಸಂಬಂಧ ಹೋಗ್ತದ್ದು ಎಷ್ಟು ನ್ಯಾಯ ಅಂತ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಇನ್ ದ ವೆಸ್ಟರ್ನ್ ಫಿಲಾಸಫಿ ನಾನ್ ಕಾಸ ಪ್ರೋ ಕಾಸ ಅಂತ. ದಿ ಸೀಕ್ವೆನ್ಸ್ ಇಸ್ ಮಿಸ್ಟೇಕನ್ ಫಾರ್ ಕಾನ್ಸಿಕ್ವೆನ್ಸ್ ಅಂತ ಹೇಳ್ತಾರೆ. ಸೀಕ್ವೆನ್ಸ್ ಇಸ್ ಮಿಸ್ಟೇಕನ್ ಫಾರ್, ಒಂದರ ಅನುಕ್ರಮವನ್ನೇ ನಾವು ಕಾರ್ಯಕಾರಣ ಸಂಬಂಧವಾಗಿ ನಾವು ತಿಳ್ಕೊಂಡ್ಬಿಡ್ತೀವಿ. ಒಂದರ ನಂತರ ಒಂದು ನಡೀತು ಅನ್ನೋ ಕಾರಣಕ್ಕೋಸ್ಕರ ಅದರಿಂದಲೇ ಇದು ಅಂತ. ನೀವು ಬಂದೆ ನೋಡಿ ಹಿಂಗಾಯಿತು ಅಂತ, ಬಂದ ನೋಡಿ ಅವ್ನು ಕಾಲಿಟ್ಟ ನೋಡಿ ಹಿಂಗಾಯಿತು ಅಂತ. ಅವ್ನು ಕಾಲಿಟ್ಟಿದ್ದಕ್ಕೂ ಹಿಂಗಾಗೋದಕ್ಕೂ ಕಾಕತಾಳೀಯವಾಗುತ್ತೆ. ಅದರಿಂದ ಬೆಕ್ಕನ್ನು ಹೊಣೆ ಮಾಡಬೇಡಿ ನಿಮ್ಮ ಆಗು ಹೋಗುಗಳಿಗೆ. ನಿಮ್ಮ ಆಗು ಹೋಗುಗಳಿಗೆ ಕಾರಣ ನೀವೇ ಅಂತ ಹೇಳ್ತಾ ಇದೆ ಈ ಪದ್ಯ. ದಟ್ ಈಸ್ ವೆರಿ ಗುಡ್. ನಮಗೆ ನಾವೇ ಕಾರಣ, ನಮ್ಮ ಈಗಿನ ಒಂದು ಪರಿಸ್ಥಿತಿಗೆ ನಾವು ಕಾರಣ ಅನ್ನೋದು ಹೇಳ್ತಾ ಇದೆ. ಹೊರಗಿನ ಒಂದು ದೂರಬಾರದು ಅಷ್ಟೇ ಮತ್ತೆ. ನಾವು ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಆಗಮಿಸ್ತಾ ಇದ್ದೇವೆ ಸರ್. ಅವ್ರ ಹತ್ರ ಒಂದು ಹಾಡು ತುಂಬಾ ಚೆನ್ನಾಗಿ. ಇದೀಗ ಕಿಶನ್ ಸರ್ ಅವರಿಂದ ಒಂದು ಗೀತೆ ಪ್ರಸ್ತುತವಾಗ್ತಾರೆ. ಅಡೆಯು ಎಳೆಯುವ ತೇರಿಗೆ ಹಸಿರು ಏರಿದ ಏರಿಗೆ, ಅಡೆಯು ಎಳೆಯುವ ತೇರಿಗೆ ಹಸಿರು ಏರಿದ ಏರಿಗೆ, ಹಸಿರು ಚಾಚಿದ ದಾರಿಗೆ ಹಸಿರು ಸೇರಿದ ಊರಿಗೆ, ಅಡೆಯು ಎಳೆಯುವ ತೇರಿಗೆ
ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದರೊಳು ಹಾಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದರೊಳು ಹಾಡಿದೆ ಗಾಳಿಯಲ್ಲೂ ತೇಲಿದೆ ಓಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದರೊಳು ಹಾಡಿದೆ ಗಾಳಿಯಲ್ಲೂ ತೇಲಿದೆ ಓಡಿದೆ ಕೇಳು ಗೆಳೆಯ ಬೇರೆಯಲ್ಲೂ ತೆರೆದ ನೋಟವ ಕಾಣಿದೆ ಬಾರೋ 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 ಸಾಧನ ಕೇರಿಗೆ ಬಾರೋ 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 ಸಾಧನ ಕೇರಿಗೆ ಸರ್ ತಮ್ಮ ಕಂಚಿನ ಕಂಠಕ್ಕೆ ನಾವು ಯಾವಾಗಲೂ ತಲೆ ಬರ್ತೇವೆ ಸರ್. ಅನಂತ ಧನ್ಯವಾದಗಳು. ಎಲ್ಲರ ಅಪ್ಪಣೆಯ ಮೇರೆಗೆ ಸರ್ ಚಂದ್ರಶೇಖರ್ ಸರ್ ಇದ್ದಾರೆ. ಅಭಿಪ್ರಾಯಗಳನ್ನ ಇಷ್ಟು ಹೊತ್ತು ಹಂಚಿಕೊಂಡಿದ್ದೀರಾ ಸರ್. ಒಟ್ಟಾರೆಯಾಗಿ ಬಹುತೇಕ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಚಂದ್ರಶೇಖರ್ ಸರ್ ಅವರು ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಕೈಲಿ ಸಿಕ್ಕಿಬಿಟ್ರೆ ಬಾಯಿ ಸಿಕ್ಕಿಬಿಟ್ರೆ ಭಾಳ ಕಷ್ಟ. ಮಕ್ಕಳು ಏನಾರು ಮಾತಾಡ್ತೀವಿ ಜಾಸ್ತಿ ನೀವು ಮಾತಾಡಿದ್ರೆ ನಾನು ಹೆಚ್ಚು ಮಾತಾಡ್ಬಿಡ್ತೀನಿ. ತತ್ವಶಾಸ್ತ್ರ ವಿಭಾಗದಲ್ಲಿ ನಿವೃತ್ತ ಪ್ರಾಧ್ಯಾಪಕರು. ಎಲ್ಲ ಇದೀಗ ನಿಜವಾದ ತತ್ವಶಾಸ್ತ್ರ, ಇದು ದರ್ಶನ ಗೊತ್ತೈತೆ. ನೀವು ಮಾಡ್ತಾ ಇದ್ದೀರಲ್ಲ ಅದು ನಿಜವಾದ ದರ್ಶನ. ಒಂದು ಹಾಡು ಕೇಳಿದಾಗ ನಮ್ಗೆ ಆಗೋ ತತ್ವದರ್ಶನ ಬರೀ ತತ್ವಶಾಸ್ತ್ರ ತರ್ಕ ಹೇಳೋದ್ರಿಂದ ಬರಲ್ಲ. ತರ್ಕದಲ್ಲಿ ಬೇಕಾದಷ್ಟು ತರ್ಕಗಳಿದೆ. ನೀವು ಮಾಡಿದ ತರ್ಕದಲ್ಲಿ ಏನೇನು ತಪ್ಪಿದೆ ಅಂತ ಹೇಳೋದಕ್ಕೆ ಬೇಕಾದಷ್ಟಿದೆ. ಅದಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ. ಆದರೆ ಸುಲಭವಾಗಿ ಜೀವನದ ಹತ್ರ ನಮ್ಮ ಹತ್ರ ತಗೊಂಬರೋದು ಅಂದರೆ ಯಾವುದು ಅಂದರೆ ಸಂಗೀತ ಒಂದೇ. ಆದ್ದರಿಂದ ಇದೊಂದು ಅದ್ಭುತವಾದ ಜಗಲಿ ಅಂದರು ಮೇಡಮ್ ಇವಾಗ. ಸಾಹಿತ್ಯ ಸಂಗೀತದ ಜಗಲಿ ಅಂತ. ಸಾಹಿತ್ಯ ಹುಟ್ಟೋದೇ ಅನುಭವದಿಂದ. ಅನುಭವದ ಪಕ್ವತೆ ಯಾವಾಗ ಬರುತ್ತೋ ಅದು ಸಾಹಿತ್ಯವಾಗಿ ಮಾರ್ಪಡುತ್ತೆ. ಸಾಹಿತ್ಯ ಯಾಕೆ ಮಾರ್ಪಡುತ್ತೋ ಸಂಗೀತದ ಮೂಲಕ ಅದು ಹೋಗುತ್ತೆ, ಜನರನ್ನು ಬಹಳ ಹತ್ತಿರ ಸೇರುತ್ತೆ. ಬರೀ ಸಾಹಿತ್ಯ ಅಲ್ಲೇ ಉಳ್ಕೊಂಬಿಟ್ರೆ ಸಂಗೀತವಿಲ್ಲದೆ ಆಗೋದಿಲ್ಲ. ನಿಜವಾದ ಹಾಡುಗಳು ಇವತ್ತು ಯಾವ ರೀತಿ ಕೀರ್ತನೆ ಇತ್ತು, ಭಜನೆ ಇತ್ತು, ಪರಿಸರ ಗೀತೆ ಇತ್ತು. ಪರಿಸರ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮ್ಮ ವೇದ ಮಂತ್ರಗಳಲ್ಲಿ ಪರಿಸರ